ನಮ್ಮ ಎಲ್ಲ ರಾಜ್ಯ ಮತ್ತು ದೇಶ ಎಲ್ಲ ಸಮಾಜ ವರ್ಗದವ್ರಿಗೆ ವಂದನೆ. ನಾನು ಈ ವಿಡಿಯೋದಲ್ಲಿ ಬರುವ ಉದ್ದೇಶ ಏನೆಂದರೆ, ನಮ್ಮ ಯಾವ ಸಮಾಜವರಾಗಲಿ ಇಂಥವ್ರ ಮಾತು ಕೇಳಿ ದಾರಿ ತಪ್ಪಬಾರ್ದು. ಯಾಕಂದರೆ ಇವರು ಹಿಂದೂ ಸಮಾಜಕ್ಕೆ ಅವಮಾನ ಮಾಡೋರು ಇವರು. ಯಾಕಂದರೆ ಲೆಕ್ಕಕ್ಕೆ ಇವರು ಹಿಂದೂನೇ ಇಲ್ಲ. ಆ ಬ್ರಿಟಿಷ್ ಹೋಗುವಾಗ ಇಂಥ ಬೀಜಗಳಿಗೆ ಬಿಟ್ಟೋಗಿರೋದಿಲ್ಲಿ. ಆವಾಗ ಬ್ರಿಟಿಷ್ ಆ ಥರನೇ ಹಿಂದೂ ಮುಸಲ್ಮಾನ್ ಗಲಾಟೆ ಮಾಡಿ ದೇಶ ಎಲ್ಲ ಹೊಡ್ಕೊಳ್ಬೇಕಂತ ಇದ್ದಿದ್ದವರು. ಅದಕ್ಕೆ ಏನು ಮಾಡಿದ್ರೆ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಸಮಾಜ ವರ್ಗವರು ಸೇರಿ ಅವ್ರಿಗೆ ಇಲ್ಲಿಂದ ಓಡಿಸಿದ್ರು. ಈಗ ಅಂತ ಬೀಜ ಬಿಟ್ಟವರು ಇಂಥವ್ರು ಇರ್ತಾರೆ ನೋಡಿ. ಇವನ್ನೇನು ಹೇಳ್ತಾನೆ ಒಂದೇ ಸಮಾಜ ಟಾರ್ಗೆಟ್ ಮಾಡಿ. ನೋಡಿ ಏನ್ ಸಂಬಂಧ ಅಂತಾನೆ. ಇಸ್ಲಾಂಗೇನು ಭಾರತ್ಗೇನು ಸಂಬಂಧ, ಅವ್ರ ಮೊಹಮ್ಮದ್ ಪೈಗಂಬರ್ಗೇನು ಭಾರತ್ಗೇನು ಸಂಬಂಧ? ನಾನ್ ಹೇಳೋದು, ನೀನ್ ಯಾರೋ ಪ್ರತಾಪಿಲಿ, ನಿನ್ ಯೋಗ್ಯತೆಗೆ ನಿನ್ಗೆ ಟಿಕೆಟೇ ಕೊಟ್ಟಿಲ್ಲ. ನೀನ್ ಈ ತರ ವಿಷಯಗಳಾಗ್ತೀಯ ಅಂತ ಬಿಜೆಪಿ ಅವರು ನಿನ್ಗೆ ಟಿಕೆಟ್ ಕೊಟ್ಟಿಲ್ಲ. ಈ ತರ ಮಾತುಗಳು ಹೇಳ್ತಾನೆ ಇತ್ತು. ನಾನು ಹೇಳಕ್ಕೆ ಬಯಸ್ತೀನಿ, ಪ್ರತಾಪ್, ಇಲ್ಲಿ ಭಾರತ ಧ್ವಜ ಅಲ್ಲಿ ಬಣ್ಣ ಆಯ್ತು ನೋಡು. ಆ ಬಣ್ಣ ಕೊಟ್ಟಿದ್ ಯಾರು ಗೊತ್ತಾ ನಿನ್ಗೆ? ಸಂಬಂಧ ಇದೆ ನಮ್ಗೆ, ಇದೇ ಸಂಬಂಧ ಇರೋದು. ಆ ಬಾವುಟಕ್ಕೆ ಬಣ್ಣ ಕೊಟ್ಟಿರೋ ಸುರಯ್ಯ ತಯ್ಯಬ್ ಅಂತ ಒಂದ್ ಮುಸ್ಲಿಂ ಹೆಣ್ಮಗಳು. ಭಾರತ ಧ್ವಜಗೆ ಬಣ್ಣ ಕೊಟ್ಟಿರೋದು ಸುರಯ್ಯ ತಯ್ಯಬ್, ಒಂದ್ ಮುಸ್ಲಿಂ ಹೆಣ್ಣು ಮಗಳು. ಅದಕ್ಕೆ ನಮ್ಗೆ ಸಂಬಂಧ ಇರೋದು. ಇಲ್ಲ ನೀನ್ ಯಾರೋ, ನೀನ್ ಏನಾದ್ರು ನಿಮ್ ದೇಶ ಸ್ವಾತಂತ್ರ್ಯ ಟೈಮಾಗ ನಿಮ್ಮ ಅಪ್ಪನ ಇದ್ನೋ ನಿಮ್ ತಾತ ಇದ್ನೋ, ಯಾರ ಮೊಮ್ಮಗ ನೀನು, ಯಾರು ನೀನು? ಈ ಮಾತೆಲ್ಲ ಸಂಬಂಧ ಏನು ಇಸ್ಲಾಂಗೆ ಭಾರತ್ ಕೇಳಕ್ಕೆ? ಹೋಗ್ ನೋಡು ಇಂಡಿಯಾ ಗೇಟ್ ಆಗ ಯಾವಾಗ ನೋಡಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಮುಸಲ್ಮಾನ್ ಹೆಸರುಗಳೈತೆ. ಅದೇ ಸಂಬಂಧ ನಮ್ಮ ಭಾರತಕ್ಕೇನು ನಮ್ಗೆ. ಅರ್ಥ ಆಯ್ತಾ ನಿನ್ಗೆ? ನಾನು ಹೇಳಿದಂದ್ರೆ ಇಂಥ ಕಿಡಿಗಿಳಿಗಳನ್ನ ಫಸ್ಟ್ ಕಡಿವಾಣ ಆಗ್ಬೇಕು. ಇಲ್ಲ ಅಂದ್ರೆ ಧರ್ಮ ಮಧ್ಯ ವಿಷ ಹಾಕಿ ಎಲ್ಲ ಕೆಡ್ಸ್ತಾರೆ. ದೇಶ ಒಡೆಯಕ್ಕೆ ನೋಡ್ತಾರೆ ಇವರು. ಈ ಪ್ರತಾಪ್ ಇಲ್ಲಿ ಆಗ್ಲಿ, ಆ ಚಕ್ರವರ್ತಿ ಸೂಲಿ ಬೆಲೆ ಆಗ್ಲಿ, ಅವನು ಯಾರಪ್ಪ ಆತ್ನೋ ಇನ್ನೊಬ್ನೋ ಈ ಕರೆಂಟ್ ಕೊಟ್ನಲ್ಲ, ಪುನೀತ್ ಕೆರೆ ಹೇಳಿ, ಅಂತವ್ರೆಲ್ಲ ಇನ್ನ ಕೆಲವರು ಇದ್ದಾರೆ. ಬಿಜೆಪಿ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಮಾಜಿ ಸಂಸದರ ಸಿ.ಟಿ. ರವಿ ಇದ್ದಾನೆ, ಯತ್ನಾಳ್ ಇದ್ದಾನೆ. ಇಂಥವ್ರನ್ನ ಎಲ್ಲ ಕಡಿವಾಣ ಆಗ್ಬೇಕು ಫಸ್ಟ್. ಇಲ್ಲ ಅಂದ್ರೆ ಇವರು ದೇಶ ಒಡೆಯಕ್ಕೆ ನೋಡ್ತಾ ಇದಾರೆ. ಯಾಕಂದ್ರೆ ಬ್ರಿಟಿಷ್ ದೇಶ ಬಿಟ್ಟು ಓಡುವಾಗ ಒಂದ್ ಬೀಜ ಬಿಟ್ಟು ಹೋಗಿರೋದು ಇವರಲ್ಲ, ಆ ಬೀಜದಲ್ಲಿ ಹುಟ್ಟಿರೋದು ಇವರು. ಧರ್ಮವಾಗಿ ಧರ್ಮ ಮಧ್ಯೆ ಬೀಜ ಹಾಕೋರು ಇವರೆಲ್ಲರೂ. ಇವರಿಂದ ಬಹಳ ಹುಷಾರ ಇರ್ಬೇಕು ನಮ್ಮ ಎಲ್ಲಾ ಸಮಾಜ ಅವರು. ನಾನೆಲ್ಲಾ ಮುಸಲ್ಮಾನರಿಗೆ ಹೇಳಕ್ ಇಷ್ಟಪಡ್ತೀನಿ, ಮತ್ತೆ ನಮ್ಮ ಹಿಂದೂ ಭಾಯಿಗಳಿಗೆ ಹೇಳ್ತೀನಿ ನಾನು, ಇಂಥ ಅವ್ರ ಮಾತು ಕೇಳಿ ತಾಳ್ಮೆ ಕಳ್ಕೊಂಡ್ಬೇಡಿ ನೀವು. ಯಾಕಂದ್ರೆ ಇವ್ರು ಇರೋದೇ ಅದಕ್ಕೆ. ಇವನ್ಗೆ ಟಿಕೆಟ್ ಕೊಟ್ಟಿಲ್ಲ, ಈ ಸಲ ಚಾನ್ಸ್ ಸಿಕ್ಕಿಲ್ಲ ಇವನ್ಗೆ. ಈಗ ಹೆಂಗೋ ಮೀಡಿಯಲ್ಲಿ ಬರ್ಬೇಕು. ಕೆಲವು ನಮ್ಮ ಎಲೆಕ್ಟ್ರಿಕ್ ಮೀಡಿಯಾ ಅಲ್ಲಿ ಐತಲ್ಲ, ಹಿಡಿಯೋರು ಇದ್ದಾರೆ, ಅಂತವ್ರೆಲ್ಲ ಇಂಥವ್ರು ತೋರಿಸ್ತಾರೆ. ಆವಾಗ ಟಿವಿಯಲ್ಲಿ ಬರ್ಬೇಕು. ಅವ್ರ ಉದ್ದೇಶ ಅಷ್ಟೇ, ಜನ ನೋಡ್ಬೇಕು ಜನ ಇವ್ರಿಗೆ. ಅದಕ್ಕೆ ಇಂಥ ಹೇಳಿಕೆ ಕೊಡೋದು. ಯಾರಿಗೆ ನೋಡಿ ಒಂದೇ ಧರ್ಮ ಸಿಗೋದು, ಮುಸಲ್ಮಾನ್ ಧರ್ಮ ಟಾರ್ಗೆಟ್ ಮಾಡಕ್ಕೆ. ಇವ್ರು ನಮ್ಗೆ ಹೇಳ್ತಾರಲ್ಲ ಪಾಕಿಸ್ತಾನ, ನಾವೇನಾದ್ರೂ ಇಲ್ಲಿಂದ ಹೋಗ್ಬಿಟ್ರೆ ನಿಮ್ದು ಏನ್ ನಡೆಯುತ್ತಪ್ಪ? ಆಮೇಲೆ ಯಾರ ಮೇಲೆ ನೀವು ಗೇಲಿ ಮಾಡ್ತೀರಾ? ಯಾರ ಮೇಲೆ ಟೀಕೆ ಮಾಡ್ತೀರಾ? ನೀವು ಹೆಂಗೆ ರಾಜಭಾರ ನಡೆಸ್ತೀರಾ? ನೀವು ಮುಸ್ಲಿಂ ಅವ್ರಿಗೆ ಅಡ್ಡ ಇಟ್ಕೊಂಡು ನೀವು ಇವತ್ತು ರಾಜಕೀಯ ಮಾಡ್ತಾ ಇದ್ದೀರಾ. ಅವ್ರ ಮೇಲೆ ಇವ್ರ ಮೇಲೆ ಹಾಕಿ ರಾಜಕೀಯ ಮಾಡ್ತಾ ಮುಸಲ್ಮಾನರಲ್ಲಿ ಹೋಗ್ಬಿಟ್ರೆ ನೀವು ರಾಜಕೀಯ ಹೆಂಗ್ ಮಾಡ್ತೀರಾ? ನಿಮ್ ಬದುಕು ಹೆಂಗೋ? ಎಲ್ಲ ಹಾಳಾಗುತ್ತೆ. ಅದಕ್ಕೆ ನಾನು ನಮ್ಮ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೇಳಕ್ಕೆ ಬಯಸ್ತೀನಿ. ಈ ಸರ್ಕಾರ ಯತ್ನಾಳ್ ಹೇಳ್ತಾನೆ, ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಮುಸಲ್ಮಾನ ಸರ್ಕಾರ, ಮುಸ್ಲಿಂ ಸರ್ಕಾರ ಅಂತಾನಲ್ಲ. ಮುಸ್ಲಿಂ ಸರ್ಕಾರದಲ್ಲಿನೇ ಈ ತರ ಹೇಳಿಕೆಗಳು ಕೊಟ್ಟು ಇವ್ ಒಂದ್ ಸಮಾಜಕ್ಕೆ ಟಾರ್ಗೆಟ್ ಮಾಡ್ತಾ ಇದಾರಲ್ಲ, ಇವ್ರಿಗೆ ಕೇಳೋ ಮಾಡೋರಿಲ್ಲ. ಇಲ್ಲ ರೀ, ಎಲ್ಲ 80% ಓಟ್ಗಳು ಹಾಕಿ ಈ ಕಾಂಗ್ರೆಸ್ನ ಗೆಲ್ಸಿರೋದು ಮುಸಲ್ಮಾನ್ರೆ. ಈ ಸೀಟ್ ಕೊಟ್ಟಿರೋದು ಮುಸಲ್ಮಾನ್ರೆ ನಿಮ್ ಮುಖ್ಯಮಂತ್ರಿಗಳಿಗೆ. ಮತ್ತೆ ಈ ಮುಸಲ್ಮಾನ್ ಮೇಲೆ ದೌರ್ಜನ್ಯಗಳಾಗ್ತಾ ಇದೆ.
ಅತಿ ಜಾಸ್ತಿ ಏನಂದ್ರೆ ಅದು ಟಾರ್ಗೆಟ್ ಮಾಡಿ ಧರ್ಮಕ್ಕೆ ಬೈತಾ ಇದ್ದಾರೆ, ಅವರು ಅಲ್ಲಾಗೆ ಬೈತಾ ಇದ್ದಾರೆ, ಅವ್ರು ಟ್ರಾಫಿಕ್ ಮೊಹಮ್ಮದ್ ಅವ್ರಿಗೆ ಬೈತಾ ಇದ್ದಾರೆ. ಆದ್ರೂ ನಮ್ಮ ಕರ್ನಾಟಕ ಸರ್ಕಾರ ಕಣ್ಗೆ ಕಾಣಿಸ್ತಾ ಇಲ್ಲ, ಕಿವಿಡ ಆಗ್ಬಿಟ್ಟಿದೆ. ಅವ್ರಿಗೆ ಏನ್ ಮಾಡಕೊಂಡು ಆಗ್ತಾ ಇಲ್ಲ ಅವ್ರ ಕೈಯಿಂದ. ಏನ್ ಯಾಕ್ರಿ ಕಾಂಗ್ರೆಸ್ ಸರ್ಕಾರ ಅನ್ನೋದು? ಅವ್ರು ಹೇಳ್ತಾರೆ ಮುಸ್ಲಿಂ ಸರ್ಕಾರ ಅಂತ. ಮುಸ್ಲಿಂ ಸರ್ಕಾರ ಇದ್ರೆ ಈ ತರ ಇರ್ತಾ ಇತ್ತು ಅಂದ್ರೆ ನ್ಯಾಯ ಕೇಳ್ತಾ ಇದೀನಿ ನಾನು. ಈ ಕಾಂಗ್ರೆಸ್ ಸರ್ಕಾರ ಆಗಿ ಲಾಯಕ್ಕಿಲ್ಲ. ಯಾಕಂದ್ರೆ ಈ ತರ ನಮ್ಗೆ ಟಾರ್ಗೆಟ್ ಮಾಡಿ ಮಾಡಿ ಮುಸಲ್ಮಾನರಿಗೆ ಯಾರು ನೋಡ್ರೆ ಯಾರ ಬೀದಿಯಲ್ಲಿ ಹೋಗೋನು ಹುಚ್ಚು ನಾಯಿಗಳು ಎಲ್ಲಾರು ಈ ಮುಸ್ಲಿಂ ಸಮಾಜಕ್ಕೆ ಟಾರ್ಗೆಟ್ ಮಾಡ್ತಾರೆ. ಲಾಯಕ್ಕಿಲ್ಲ ನಿಮ್ಗೆ. ಮತ್ತೆ ಇನ್ನೊಂದು ಮಾತು ಹೇಳಕ್ಕೆ ನಾನು ಬಯಸ್ತೀನಿ, 13 MLC ಸೀಟ್ಗಳಲ್ಲಿ 1 ಸೀಟ್ ಮಾತ್ರ ಮುಸಲ್ಮಾನರಿಗೆ ಕೊಟ್ಟಿದ್ದೀರಾ ನೀವು ಕಾಂಗ್ರೆಸ್ ಸರ್ಕಾರ. ಮತ್ತೆ ನಿಮ್ಗೆ ಓಟ್ ಬೇಕಾ ಮುಸಲ್ಮಾನರು? ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ನಾಲಾಯಕ್ ಸರ್ಕಾರ ಇದು. ಯಾಕಂದ್ರೆ ನಮ್ಮ ಮೇಲೆ ಇಷ್ಟು ದೌರ್ಜನ್ಯ ಆಗ್ತಾ ಇದ್ರೇನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ನೋಡ್ಕೊಂಡು ಸುಮ್ಮನೆ ಇದೆ. ಕಣ್ಗೆ ಕಾಣಿಸ್ತೀರಾ, ಕಿವಿಗೆ ಕೇಳಿಸ್ತೀರಾ. ಇದೆಲ್ಲ ಒಳ್ಳೇದಲ್ಲ. ದೇವರ ರೇಟ್ ಬೀಳುತ್ತೆ ನಿಮ್ಗೆಲ್ಲ. ದೇವರ ರೇಟ್ನಲ್ಲಿ ಶಬ್ದ ಇಲ್ಲ, ಬಿದ್ರೆ ಮೇಲೆ ಇದ್ದಲ್ಲ. ಅದಕ್ಕೆ ನೋಡಿ, ಒಂದ್ ಸಮಾಜಕ್ಕೆ ಟಾರ್ಗೆಟ್ ಮಾಡೋದು ಒಳ್ಳೇದಲ್ಲ ಇದು. ಇನ್ನೊಂದ್ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಪ್ರತಾಪ್ ಇಲ್ಲಿಗೆ ಇಂಥ ಹುಚ್ಚನಾಯಿಗಳು ಎಷ್ಟು ಬಂದ್ರೇನು ನಮ್ಮ ರಾಜ್ಯ ದೇಶದಲ್ಲಿ ಈ ಹಿಂದೂ ಮುಸಲ್ಮಾನ್ನ ಬೇರೆ ಮಾಡಕ್ಕ ಯಾರಪ್ಪನಿಗೆಂದನಾಗಲ್ಲ. ನಮ್ ದೇಶ ರಾಜ್ಯದಲ್ಲಿ ಈ ಪ್ರತಾಪ್ ಇಲ್ಲಿ ಮತ್ತೆ ಆ ಪುನೀತ್ ಕೆರೆಹಳ್ಳಿ, ಚಕ್ರವರ್ತಿ ಸೂಲಿಬೆಲೆ, ಯತ್ನಾಳು, ಮುತಾಲಿಕು, CT ರವಿ ಎಷ್ಟು ಜನ ಇದ್ದಾರೆ. ಇವ್ರು ಅಪ್ಪನ್ ಮುತ್ತಾತ ಬಂದ್ರೇನು ಇಲ್ಲಿ ಧರ್ಮಕ್ಕೆ ಸಪರೇಟ್ ಆಗಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಧರ್ಮವಾಗಿ ಬೀಜ ಹಾಕೋದು, ವಿಷ ಹಾಕೋದು, ಗಲಾಟೆ ಇಕ್ಕೋದು ಇದೆಲ್ಲ ಬಿಟ್ಬಿಡಿ. ನೀವ್ ಎಷ್ಟು ಬಗಲ್ಗಂಡ್ರು ಅಷ್ಟೇ, ಬಗಲ್ಗಂಟೆ ಇರ್ಬೇಕು ನೀವು. ನಮ್ ತಾಳ್ಮೆ ಇರೋವರೆಗಷ್ಟೇ. ಏನಾದ್ರೂ ತಾಳ್ಮೆ ಹೋದ್ರೆ ಅದ್ರ ಕಥೆನೇ ಬೇರೆ ಆಗುತ್ತೆ ಅನ್ನೋದು ಹೇಳಿಕೆ ನಾನು ಬಯಸ್ತೀನಿ ಇವತ್ತು. ಯಾಕಂದ್ರೆ ಯಾರು ನೋಡ್ರೆ ಮುಸ್ಲಿಂ ಧರ್ಮ ಏನು ಹೇಳ್ತಾನೆ, ಬೇರೆ ಧರ್ಮ ಸಿಗಲ್ಲ ನಿಮ್ಗೆ. ಬೇರೆ ಧರ್ಮ ಹೇಳಿ ರಾಜಕೀಯ ಮಾಡಕ್ ಯೋಗ್ತಿಲ್ಲ ನಿಮ್ಗೆ. ಮುಸಲ್ಮಾನ್ ಅಂದ್ರೆ ಇವತ್ತು ರಾಜಕೀಯ ಮಾಡ್ತಾ ಇರೋದು ನೀವು. ಮುಸಲ್ಮಾನ್ ಇಲ್ಲ ಅಂದ್ರೆ ನೀವು ರಾಜಕೀಯನೇ ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಚಾಲೆಂಜ್ ಇಂದ ಹೇಳ್ತೀನಿ ನಾನು, ಹಿಂದೂ ಮುಸ್ಲಿಂಗೆ ಯಾರು ಇಲ್ಲಿ ಬೇರೆ ಮಾಡಕ್ಕಾಗಲ್ಲ. ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.